ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನನ್ನ ಹೋದ ವ್ಲಾಗಲ್ಲಿ ನಮ್ಮ ಕಾರಿಗೆ ಇದು ದೊಡ್ಡ ಟ್ರ್ಯಾಜಿಡಿ ಆಗಿದ್ದನ್ನು ತೋರಿಸಿದ್ದೆ. ಇಲ್ಲಿ ನೋಡ್ತಿರ್ಬೋದು ನೀವು, ನಾನು ಚರಿತ್ಗೆ ಸ್ಕೂಲಿಗೆ ಬಿಟ್ಟು ಬಂದು ನೋಡ್ತಾ ಇದ್ದೆ ಎಷ್ಟು ದೊಡ್ಡ ಬ್ರಾಂಚ್ ಬಿದ್ದಿದೆ. ನೋಡ್ತಿರ್ಬೋದು ನೀವು, ಅದನ್ನು ಕಟ್ ಮಾಡಿ ಪೀಸಸ್ ಆಗಿ ತೊಗೊಂಡು ಹೋಗ್ತಾ ಇದ್ದಾರೆ. ಚರಿತು ಸ್ಕೂಲಲ್ಲಿ ಬರ್ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾನೆ. ಅವನಿಗೆ ಮನೆಯಲ್ಲಿ ಅಜ್ಜಿ ತಾತ ಇರೋದು ನೋಡಿ ತುಂಬ ಖುಷಿ ಆಯಿತು. ಈ ಅಜ್ಜಿ ತಾತ ಇರೋದಕ್ಕೆ ಬೆಳಗ್ಗೆ ಆ ಅಜ್ಜಿ ತಾತ ಹೋಗಿರೋದು ಅವನಿಗೆ ಅಷ್ಟು ರಿಯಲೈಸ್ ಆಗಲಿಲ್ಲ, ಮರ್ತುಬಿಟ್ಟಿದ್ದಾನೆ. ಬಟ್ ಇವರು ಇರಲಿಲ್ಲ ಅಂದಿದ್ರೆ ಅವನು ಎಲ್ಲರೂ ಒಂದೇ ಸಲ ಹೋಗ್ಬಿಟ್ರು ಎಲ್ಲರೂ ಅಂತ ತುಂಬ ಬೇಜಾರು ಮಾಡ್ಕೊಂಡಿರೋನು. ಸೊ ಇವರಿಬ್ರಿಗೆ ನೋಡಿ ತುಂಬ ಖುಷಿಯಾಗಿ ಆಟ ಆಡ್ತಿದ್ದ ಸಂಜೆ. ಹಾಗೆ ಫ್ರೆಶ್ ಅಪ್ ಆಗಿ ಅವನಿಗೆ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂತ ಹೊರಟಿದ್ದೀವಿ. ಅಪ್ಪ ಅಮ್ಮ ಇಬ್ಬರು ರೆಗ್ಯುಲರ್ ಆಗಿ ವಾಕ್ ಮಾಡ್ತಾರೆ, ಇಲ್ಲ ಬೆಳಗ್ಗೆ ಇಲ್ಲ ಸಂಜೆ, ಮೋಸ್ಟ್ ಆಫ್ ದ ಟೈಮ್ಸ್ ಸಂಜೆ ಹೊತ್ತು ಹೋಗ್ತಾರೆ. ಚರಿತ್ಗೂ ಕೂಡ ಪಾರ್ಕಲ್ಲಿ ಆಟ ಆಡಿಸ್ದಂಗೆ ಆಗುತ್ತೆ, ಹಾಗೆಯೇ ಅಪ್ಪ ಅಮ್ಮಂಗೂ ಕೂಡ ಪಾರ್ಕ್ ತೋರಿಸ್ದಂಗೆ ಆಗುತ್ತೆ. ಅವ್ರಿಗೆ ಯಾವಾಗಾದರೂ ವಾಕ್ ಹೋಗಬೇಕು ಅನಿಸಿದ್ರೆ ಬೆಳಗ್ಗೆ ಅಥವಾ ಸಂಜೆ ಅಲ್ಲಿ ಹೋಗಿ ಬರ್ಬೋದು ಅಂತ ಎಲ್ಲ ತೋರಿಸ್ಕೊಂಡು ಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವನು ಯಾವುದೇ ಹೊಸ ಜಾಗಕ್ಕೆ ಹೋದ್ರೂ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತೊಗೋತಾನೆ. ಇಲ್ಲಿ ಅವನಿಗೆ ನಾನು ಕರ್ಕೊಂಡು ಬಂದಿದ್ದೆ, ಬಟ್ ಸ್ವಲ್ಪ ದಿನಗಳಿಂದ ಕರ್ಕೊಂಡು ಬರೋಕ್ಕಾಗಿರಲಿಲ್ಲ. ತುಂಬ ಅಂದರೆ ತುಂಬ ಬಿಸಿಲಿರುತ್ತೆ. ಈವನ್ ಸಂಜೆ ಆದ್ರೂ ಕೂಡ ತುಂಬ ಅಂದರೆ ತುಂಬ ಸೆಕೆ, ಕರ್ಕೊಂಡು ಬರೋಕ್ಕೆ ಆಗಿರಲಿಲ್ಲ. ಇವತ್ತು ಬಂದು ಅವನು ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೋತಾ ಇದ್ದಾನೆ. ಎಲ್ಲ ಹತ್ರ ಹೋಗೋದು, ನೋಡೋದು, ಯಾರ್ಯಾರು ಹೇಗೆ ಆಟ ಆಡ್ತಾ ಇದ್ದಾರೆ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದ. ಕೆಲವೊಂದರಲ್ಲಿ ಆಟ ಆಡ್ದ, ಇನ್ನು ಕೆಲವೊಂದರಲ್ಲಿ ಆಟ ಆಡಲಿಲ್ಲ. ತಿರುಗಿಸಿ, ಫಾಸ್ಟ್ ಫಾಸ್ಟ್, ವೆರಿ ಗುಡ್ ವೆರಿ ಗುಡ್. ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲಿ ಬಹಳ ಜನ ಬರ್ತಾರೆ ಮಕ್ಕಳನ್ನ ಕರ್ಕೊಂಡು ಆಟ ಆಡ್ಸೋದಕ್ಕಾಗಲಿ ಅಥವಾ ವಾಕಿಂಗ್ ಮಾಡೋದಕ್ಕಾಗಲಿ ಅಥವಾ ಇಲ್ಲಿ ಎಕ್ಸಸೈಸ್ ಮಾಡೋದಕ್ಕೂ ಕೂಡ ತುಂಬ ಎಕ್ವಿಪ್ಮೆಂಟ್ಸ್ ಇಟ್ಟಿದ್ದಾರೆ, ಅದಕ್ಕೂ ಕೂಡ ತುಂಬ ಜನ ಬರ್ತಾರೆ. ಎಲ್ಲ ನಾವು ಎಕ್ಸ್ಪ್ಲೋರ್ ಮಾಡಿ ಒಂದು ರೌಂಡ್ ತಿರ್ಕೊಂಡು ಬರೋದೊಳಗೆ ಕತ್ಲಾಗ್ಬಿಟ್ಟಿದೆ. ವಾಪಸ್ ದಾರಿಯಲ್ಲಿ ಹೋಗ್ತಾ ಕೆಲವೊಂದು ಐಟಮ್ಸ್ ಮನೆಗೆ ತೊಗೊಂಡು ಹೋಗೋದಿತ್ತು, ದಿನಸಿ ಐಟಮ್ಸು, ಅದನ್ನು ತೊಗೊಂಡು ಹೋಗೋಣ ಅಂತ ಇಲ್ಲಿ ಸೂಪರ್ ಮಾರ್ಕೆಟ್ಗೆ ಬಂದಿದ್ದೀವಿ. ನಾವು ಎಲ್ಲಿ ಬಂದಿದ್ದೀವಿ? ಅಂಕಲ್ ಶಾಪಿಗೆ ಬಂದಿದ್ದೀವಿ. ನೆಕ್ಸ್ಟ್ ಡೇಯಿಂದ ನಮ್ಮ ಶಾಪಿಂಗ್ ಸ್ಪ್ರೀ ಸ್ಟಾರ್ಟ್ ಆಗ್ತಾ ಇದೆ. ಯಾಕಂದರೆ ನೆಕ್ಸ್ಟ್ ಮಂತ್ ಅಂದರೆ ಡಿಸೆಂಬರಲ್ಲಿ ನನ್ನ ಕಸಿನ್ ತಮ್ಮಂದು ಮದುವೆ ಇದೆ. ಆ ಮದುವೆಗೆ ತುಂಬ ಶಾಪಿಂಗ್ ಪೆಂಡಿಂಗ್ ಇದೆ, ದೊಡ್ಡ ಲಿಸ್ಟೇ ಮಾಡ್ಕೊಂಡಿದ್ದಾರೆ ಅಮ್ಮ. ಅದನ್ನೆಲ್ಲ ಕವರ್ ಮಾಡಬೇಕು ಅಂತ ನಾವು ಟೈಮ್ ವೇಸ್ಟ್ ಮಾಡ್ದಲೇ ಇಲ್ಲಿ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ, ಗೀತಾಂಜಲಿಗೆ. ಗಂಡು ಮಕ್ಕಳು ಶಾಪಿಂಗ್ ಯೂಶ್ವಲಿ ಬೇಗ ಮುಗ್ದೋಗ್ಬಿಡುತ್ತೆ. ಸೊ ಅಪ್ಪನಿಂದ ಸ್ಟಾರ್ಟ್ ಮಾಡಿದ್ದೀವಿ. ಜುಬ್ಬ ತಗೋತಾ ಇದ್ದೀವಿ ಅಪ್ಪಂಗೆ. ಇಲ್ಲಿ ಅಪ್ಪಂಗೆ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ. ಹಾಗೆ ಅಪ್ಪ ಬೇಡ ಬೇಡ ಅಂತಲೇ ಹೇಳ್ತಿದ್ರು, ನನ್ನ ಹತ್ರ ಇರೋದೇ ಯಾವುದಾದ್ರೂ ಹಾಕ್ಕೋತೀನಿ, ನನಗೆ ಯಾಕೆ ಹೊಸ ಬಟ್ಟೆ ಅಂತ. ಸೊ ಒಂದಷ್ಟು ಟ್ರಯಲ್ ನೋಡಿ ಅವರು ಸಾಕಂತ ಹೇಳಿ ಬಿಟ್ಬಿಟ್ರು. ಸೊ ಅಪ್ಪನ ಸೆಲೆಕ್ಷನ್ ಬಿಟ್ಟು ಈಗ ಅಮ್ಮನ ಸ್ಯಾರಿ ಸೆಲೆಕ್ಷನಿಗೆ ಬಂದಿದ್ದೀವಿ. ಒಳ್ಳೊಳ್ಳೆ ಸ್ಯಾರಿ ಕಾಂಬಿನೇಷನ್ಸ್ ತೋರಿಸಿದ್ರು, ಬಟ್ ಎಲ್ಲ ಅಮ್ಮನ ಹತ್ರ ಇರೋ ಕಲರ್ ಕಾಂಬಿನೇಷನ್ಸೇ ಇದ್ವು. ಸೊ ಇಲ್ಲೂ ಕೂಡ ಸೆಲೆಕ್ಷನ್ ಆಗಲಿಲ್ಲ. ಅದಾದಮೇಲೆ ಒಂದಷ್ಟು ಕುರ್ತಾ ಸೆಟ್ಸು ಮತ್ತು ಟ್ರೆಡಿಷ್ನಲ್ ಕುರ್ತೀಸ್ ಅದನ್ನು ನೋಡ್ತೀನಿ ಅಂತ ಈ ಸೆಕ್ಷನಿಗೆ ಬಂದಿದ್ದಾರೆ. ನಾನು ಅಪ್ಪ ಚರಿತು ಎಲ್ಲ ರಿಲ್ಯಾಕ್ಸ್ ಮಾಡ್ತಾಯಿದ್ದೀವಿ ಇಲ್ಲಿ. ಅಲ್ಲಿ ಯಾಕೋ ಯಾವುದೂ ಸೆಲೆಕ್ಷನ್ ಆಗಲಿಲ್ಲ. ಅಲ್ಲಿಂದ ಈಗ ಜಯಲಕ್ಷ್ಮಿಗೆ ಬಂದಿದ್ದೀವಿ. ಇಲ್ಲಿ ಶಾಪಿಂಗ್ ಕಂಟಿನ್ಯೂ ಆಗ್ತಿದೆ. ಇಲ್ಲಿ ಬಂದು ಒಂದು 20 ಮಿನಿಟ್ಸಲ್ಲೇ ಒಂದು ಸ್ಯಾರಿ ಸೆಲೆಕ್ಷನ್ ಆಯಿತು. ಇಲ್ಲೂ ಕೂಡ ಬ್ಯೂಟಿಫುಲ್ ಸ್ಯಾರೀಸ್ ಇದ್ವು, ಬಟ್ ಕಲರ್ ಕಾಂಬಿನೇಷನ್ ಇರೋದೇ ಕಲರ್ ಕಾಂಬಿನೇಷನ್ ಇದೆ ಅಂತ ಎಷ್ಟೊಂದು ಸ್ಯಾರೀಸ್ನ ಬಿಡಬೇಕಾಯಿತು. ಇಲ್ಲಿ ಆಗಲಿ ಗೀತಾಂಜಲಿಲಾಗಲಿ ಬಿಲ್ಲಿಂಗಿಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ ವೇಸ್ಟ್ ಆಗುತ್ತೆ. ಯಾಕಂದರೆ ತುಂಬ ಅಂದರೆ ತುಂಬ ಕ್ರೌಡೆಡ್ ಇರುತ್ತೆ. ಯಾವಾಗಲೂ ಅಷ್ಟೇ, ಸೀಸನ್ ಆಫ್ ಸೀಸನ್ ಯಾವಾಗ ಬಂದರೂ ಅಷ್ಟೇ.
ಚರಿತು ಹೊಸ ಸೈಕಲ್ನ ಆಟಾಡೋದಕ್ಕಿಂತ ಜಾಸ್ತಿ ರಿಪೇರಿ ಮಾಡ್ತಿರ್ತಾನೆ. ಯಾವ್ಯಾವ ಪಾರ್ಟ್ಸ್ ಏನೇನು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಕೆ ಹೋಗಿ ಎಲ್ಲ ಕಿತ್ತಾಕೋದೆಲ್ಲ ಮಾಡ್ತಿರ್ತಾನೆ. ಎಲ್ಲ ಒಂದು 2-3 ಪಾರ್ಟ್ಸ್ನ ಲೂಸ್ ಮಾಡಿಟ್ಟಿದ್ದ. ಎಸ್ಪೆಷಲಿ ಬೆಲ್ ತಿರುಗಿಸಿ ಲೂಸ್ ಮಾಡಿದ್ದ. ಅದನ್ನು ಕಾರ್ತಿಕ್ ಬೆಳಗ್ಗೆ ಎದ್ದ ತಕ್ಷಣ ಟೈಟ್ ಮಾಡಿಡ್ತಾ ಇದ್ದಾರೆ. ಕಾರ್ತಿಕ್ಕು ಮತ್ತು ಚರಿತು ಇಬ್ಬರು ಆಫೀಸ್ಗೆ ಮತ್ತು ಸ್ಕೂಲ್ಗೆ ಹೋದ್ಮೇಲೆ ನಾವು ನಮ್ಮ ಶಾಪಿಂಗ್ ಕಂಟಿನ್ಯೂ ಮಾಡಿದ್ವಿ. ಅದಾದಮೇಲೆ ಮತ್ತೆ ಚರಿತು ಸ್ಕೂಲ್ ಬಿಟ್ಟಿದ ತಕ್ಷಣ ಅವನಿಗೆ ಸ್ಕೂಲಿಂದ ಪಿಕ್ ಮಾಡಿಕೊಂಡು ಮತ್ತೆ ಶಾಪಿಂಗಿಗೆ ಬಂದಿದ್ದೀವಿ. ಅಪ್ಪಂಗೆ ಏನೇನೋ ಮಾಡಿ ಕನ್ವಿನ್ಸ್ ಮಾಡಿ ಹೊಸ ಜುಬ್ಬ ತೊಗೊಳ್ಳೇಬೇಕು ಅಂತ ಹೇಳಿದ್ದಕ್ಕೆ ಇವತ್ತು ಸ್ವಲ್ಪ ಪೇಷನ್ಸಿಂದ ನೋಡ್ತಿದ್ರು. ಎಲ್ಲ ಟ್ರಯಲ್ ನೋಡಿದ್ರು. ಒಂದು ಒಳ್ಳೆ ಕುರ್ತಾ ಸೆಲೆಕ್ಷನ್ ಕೂಡ ಆಯಿತು. ನಾನು ಚರಿತು ಟೈಮ್ ಸ್ಪೆಂಡ್ ಮಾಡಬೇಕಲ್ಲ, ಅದಕ್ಕೆ ಸೆಲ್ಫೀಸ್ ತಕ್ಕೋತಾ ಎಂಜಾಯ್ ಮಾಡ್ತಾಯಿದ್ವಿ. ಅಮ್ಮ ಒಂದು ಬಾಟಲ್ ಗ್ರೀನ್ ಫ್ಯಾನ್ಸಿ ಸ್ಯಾರಿ ಹುಡುಕ್ತಾ ಇದ್ರು ತುಂಬ ದಿನದಿಂದ. ಸೊ ಈ ಸೆಕ್ಷನಲ್ಲಿ ಚರಿತ್ಗೆ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಅಕ್ಕಂದರು ಅವ್ರ ಜೊತೆಗೆ ಶೇಕ್ ಹ್ಯಾಂಡ್ ಕೊಡೋದು, ಹೈಫೈ ಕೊಡೋದು, ಆಟ ಆಡೋದು ಮಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದ. ನಾನು ಅಮ್ಮ ಸ್ಯಾರಿ ಸೆಲೆಕ್ಷನ್ ಮಾಡ್ತಿದ್ವಿ. ಬಾಟ್ಲ್ ಗ್ರೀನ್ ಕೊನೆಗೆ ಅಮ್ಮ ಅಂದ್ಕೊಂಡಿದ್ದ ಹಾಗೆ ಒಂದು ಒಳ್ಳೆ ಬಾಟಲ್ ಗ್ರೀನ್ ಕಲರ್ ಸ್ಯಾರಿ ಕೂಡ ಸಿಕ್ತು. ತೊಗೊಂಡು ಮನೆಗೆ ಬಂದ್ವಿ. ಅಷ್ಟರಲ್ಲಿ ಕಾರ್ತಿಕ್ ಮನೆಗೆ ಬಂದಿದ್ದರು. ಬ್ಯಾಂಕಿಂದ ಒಂದಷ್ಟು ಸ್ವೀಟ್ ಬಾಕ್ಸಸ್ ತಂದಿದ್ರು. ಸಿಕ್ಕಾಪಟ್ಟೆ ಇದಿಷ್ಟ ನನಗೆ. ಇದಿಷ್ಟ ಸ್ಯಾಂಡ್ವಿಚ್ ಸಖತ್ತಾಗಿರುತ್ತೆ. ಬಾದುರ್ ಕಾಜುದು ಭಾಳ ಇದಾವೆ ಆಪ್ಷನ್ಸ್. 1, 2, 3, 4. ಅದು ಪಾನ್ಬಿಡ ಇದಿದೆ. ಪ್ರತಿ ವರ್ಷ ದೀಪಾವಳಿಗೆ ಅವರ ಡಿಯರ್ ಕಸ್ಟಮರ್ಸು ಈ ರೀತಿ ಸ್ವೀಟ್ಸ್ ಕೊಡ್ತಾರೆ ದೀಪಾವಳಿ ಹಬ್ಬಕ್ಕೆ, ಹಾಗೆ ಗಿಫ್ಟ್ಸ್ ಕೊಡ್ತಾರೆ. ಇದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಈ ಡಿಫ್ಯೂಸರು, ಇದ್ರ ಜೊತೆಗೆ ಒಂದು 2-3 ಥರದ್ದು ಫ್ರೇಗ್ರೆನ್ಸಸ್ ಕೂಡ ಕೊಟ್ಟಿದ್ದಾರೆ. ಎಸೆನ್ಷಿಯಲ್ ಆಯಿಲ್ ಅಂತಾರಲ್ಲ ಅದು, ಅದರಲ್ಲಿ ನೀರು ಹಾಕಿ ಎಸೆನ್ಷಿಯಲ್ ಆಯಿಲ್ ಡ್ರಾಪ್ಸ್ ಹಾಕಿ ಕನೆಕ್ಟ್ ಮಾಡಿದ್ರೆ, ಎಲೆಕ್ಟ್ರಿಸಿಟಿ ಸಾಕೆಟಿಗೆ ಕನೆಕ್ಟ್ ಮಾಡಿದ್ರೆ ಸ್ಲೋ ಆಗಿ ವಾಟರ್ ಜೊತೆ ಆ ಎಸೆನ್ಸು ಫ್ರೇಗ್ರೆನ್ಸು ಕೂಡ ಡಿಫ್ಯೂಸ್ ಆಗಿ ಮನೆಯೆಲ್ಲ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಇದನ್ನು ನಾನು ನೆಕ್ಸ್ಟ್ ನಾವು ಯಾವಾಗಾದರೂ ಇನ್ ಫ್ಯೂಚರ್ ಒಂದು ಮನೆಯಲ್ಲಿ ಸೆಟ್ಲಾದಾಗ ಓಪನ್ ಮಾಡೋಣ ಅಂತೇಳಿ ಇಟ್ಟಿದ್ದೀನಿ. ಇಲ್ಲಿಟ್ಟರೆ ಚರಿತ್ ಒಂದು ಏನೂ ಉಳಿಸೋದಿಲ್ಲ, ಎಲ್ಲನೂ ಕೆಳಗೆ ಬೀಳಿಸ್ತಾ ಇರ್ತಾನೆ, ರಿಪೇರಿ ಮಾಡ್ತಿರ್ತಾನೆ. ಅದಕ್ಕೋಸ್ಕರ ಹಾಗೆ ಎತ್ತಿಟ್ಬಿಟ್ಟೆ. ಅದ್ರ ಜೊತೆಗೆ ಕಾರ್ತಿಕ್ ಬ್ಯಾಂಕ್ ಎಂಪ್ಲಾಯೀಸ್ಗೆಲ್ರಿಗೂ ಈ ರೀತಿ ಡ್ರೈ ಫ್ರೂಟ್ಸ್ ಕೂಡ ಕೊಟ್ಟಿದ್ದಾರೆ. ಸ್ವೀಟ್ಸ್ಗಿಂತ ಇದೆಷ್ಟೋ ಬೆಟರ್ ಆಪ್ಷನ್ ಅಂತ ಅನಿಸ್ತು ನನಗೆ. ಇದನ್ನು ನಾನು ಡ್ರೈ ಫ್ರೂಟ್ಸ್ ಲಡ್ಡು ಎಲ್ಲ ಮಾಡಿ ಚರಿತಿಗೆ ಸ್ನ್ಯಾಕ್ಸ್ ಥರ, ಪ್ರೋಟೀನ್ ಬಾರ್ ಥರ ಎಲ್ಲ ಮಾಡೋಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಡೇ ಮತ್ತೆ ನಮ್ಮ ಶಾಪಿಂಗ್ ಕಂಟಿನ್ಯೂ ಆಗ್ತಾಯಿದೆ. ಬಟ್ ಇವತ್ತು ನಾವು ಹೋಗ್ತಿರೋದು ಗೋಲ್ಡ್ ಶಾಪಿಂಗಿಗೆ. ಅಮ್ಮನ ಹತ್ರ ಒಂದು ಹಳೆಯ ಮಾಡೆಲ್ ನೆಕ್ಲೆಸ್ ಇತ್ತು, ಅದು ಇವಾಗ ಟ್ರೆಂಡಲ್ಲೇ ಇಲ್ಲ, ನಾನು ಹಾಕೋದೇ ಇಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಅದನ್ನು ಕೊಟ್ಟು ಮತ್ತೆ ಏನಾದರೂ ಒಳ್ಳೆ ನೆಕ್ಲೆಸ್ ತೊಗೊಳ್ಳೋಣ, ಲೇಟೆಸ್ಟ್ ಡಿಸೈನು ಮತ್ತು ಲೇಟೆಸ್ಟ್ ಏನು ಟ್ರೆಂಡಲ್ಲಿದೆ ಅದ್ರದ್ದು ತೊಗೊಳ್ಳೋಣ ಅಂತ ತುಂಬ ದಿನದಿಂದ ಹೇಳ್ತಾಯಿದ್ರು. ಇಲ್ಲಿ ನಮಗೆ ಒಳ್ಳೆ ಬಂಚ್ ಆಫ್ ಜ್ಯುವೆಲ್ರಿ ಶಾಪ್ಸ್ ಇದೆ ಉಡುಪಿಯಲ್ಲಿ. ಸೊ ಇಲ್ಲಿ ಬಂದಾಗ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಇಲ್ಲಿ ಬಂದು ನಾವು ಆ ನೆಕ್ಲೆಸ್ನ ಮೆಲ್ಟ್ ಮಾಡೋಕ್ಕೆ ಕೊಟ್ಟಿದ್ದೀವಿ. ಹೇಗೆ ಮೆಲ್ಟ್ ಮಾಡ್ತಾರೆ ಅಂತ ಕೂಡ ತೋರಿಸ್ತಿದ್ದಾರೆ. ಆ ನೆಕ್ಲೆಸಲ್ಲಿರೋ ಸ್ಟೋನ್ಸ್ನೆಲ್ಲ ತೆಗೆದು ಈ ರೀತಿಯಾದ ಒಂದು ಚಿಕ್ಕ ಫರ್ನೇಸಿಗೆ ಹಾಕಿ, ತುಂಬ ಹೈ ಟೆಂಪರೇಚರ್, ಆಲ್ಮೋಸ್ಟ್ 1000 ಡಿಗ್ರೀಸ್ ಇರುತ್ತೆ ಅಂತ ಹೇಳಿದ್ರು. ಆ ಹೈ ಟೆಂಪರೇಚರಲ್ಲಿ ಮೆಲ್ಟ್ ಮಾಡಿದ್ದಾರೆ. ಈಗ ಅದನ್ನು ಒಂದು ಶೇಪ್ ಕೊಡೋದಕ್ಕೆ ಅಂತ ಇಲ್ಲಿ ಮೌಲ್ಡಲ್ಲಿ ಹಾಕಿ ತೋರಿಸಿದ್ರು. ಎಲ್ಲನೂ ಪೋರ್ ಮಾಡಿದ್ದೀವಿ ನೋಡಿ ಅಂತ, ಎಷ್ಟು ಟ್ರಾನ್ಸ್ಪರೆಂಟಾಗಿ ಎಲ್ಲ ತೋರಿಸಿದ್ರು. ಆಮೇಲೆ ತುಂಬ ಬಿಸಿ ಇರುತ್ತಲ್ಲ, ಅದನ್ನು ನೀರಲ್ಲಿ ಹಾಕಿ ಕೂಲ್ ಡೌನ್ ಮಾಡಿ ಅದ್ರ ಮೇಲೆ ಏನೇ ಅಂಟ್ಕೊಂಡಿದ್ರು ಕಸ ಅದನ್ನೆಲ್ಲ ತೆಗೆದು ವೇಯ್ ಮಾಡ್ತಾರೆ. ಆ ಎಷ್ಟು ಗ್ರಾಮ್ ತೂಕ ಬರುತ್ತೆ ಆ ತೂಕನ ಅವರು ನಮಗೆ ಹೇಳ್ತಾರೆ. ಹಾಗೆ ಅದ್ರ ಪ್ಯೂರಿಟಿ ಕೂಡ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ನಮ್ಮ ಮುಂದೆನೇ ತೋರಿಸ್ತಾರೆ ಎಷ್ಟು ಪ್ಯೂರಿಟಿದಿದೆ. ಅಂದರೆ ನಾವೆಲ್ಲೋ ಒಂದು ಕಡೆ ಗೋಲ್ಡ್ ತೊಗೊಂಡಿರ್ತೀವಿ ಎಷ್ಟೋ ವರ್ಷದಿಂದ, ಅದ್ರ ಪ್ಯೂರಿಟಿ ಅವ್ರು ನಮಗೆ ಮೋಸ ಮಾಡಿರ್ತಾರೋ ಇಲ್ವೋ, ಒರಿಜಿನಲ್ ಗೋಲ್ಡ್ ಕೊಟ್ಟಿದ್ದಾರೋ ಇಲ್ವೋ ಅಂತ ಕೂಡ ಅವರು ಚೆಕ್ ಮಾಡಿ ನಮಗೆ ತೋರಿಸ್ತಾರೆ. ಸೊ ಎಲ್ಲ ಮೆಲ್ಟ್ ಮಾಡಿದ್ದಾದಮೇಲೆ ನೆಕ್ಲೆಸ್ಸು ಒಂದು ಬಾರ್ ಥರ ಆಗಿದೆ. ಈಗ ಇಲ್ಲಿ ಪ್ಯೂರಿಟಿ ಎಲ್ಲ ಚೆಕ್ ಮಾಡಿ ಓಕೆ 100% ಪ್ಯೂರ್ ಗೋಲ್ಡೇ ಇದೆ ಅಂತ ಹೇಳಿ ಕೊಟ್ಟರು. ನೆಕ್ಲೆಸ್ ಕೂಡ ಸೆಲೆಕ್ಷನ್ ಆಯಿತು. ಅದನ್ನು ಮುಗಿಸ್ಕೊಂಡು ನಾವು ಕೆಲವೊಂದು ಸಿಲ್ವರ್ ಜ್ಯುವೆಲ್ರಿ ನೋಡೋಣ ಅಂತ 1-2-3 ಅಂಗಡಿ ಸುತ್ತಿದ್ವಿ. ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ. ಅಲ್ಲಿಂದ ನಾವು ಡಿ-ಮಾರ್ಟಿಗೆ ಹೋದ್ವಿ. ಕಾರ್ತಿಕ್ ಕೂಡ ನಮಗೆ ಅಲ್ಲೇ ಬಂದು ಜಾಯಿನ್ ಆದರು. ಇಲ್ಲಿ ಒಂದಷ್ಟು ಲಿಸ್ಟ್ ಹಾಕ್ಕೊಂಡಿದ್ವಿ, ಸಾಮಾನು ಬೇಕಿತ್ತು ಮನೆಗೆ ಅಂತ. ಅದನ್ನೆಲ್ಲ ತೊಗೊಂಡು ಇಲ್ಲಿ ಬಂದಾಗೆಲ್ಲ ನಾವು ಪಾಪ್ಕಾರ್ನ್ ತಿಂತೀವಿ, ಇಷ್ಟ ನಮಗೆ. ಅದಕ್ಕೆ ಪಾಪ್ಕಾರ್ನ್ ತೊಗೊಂಡು ತಿಂದ್ಕೊಂಡು ಮನೆಗೆ ಹೋದ್ವಿ. ಸೆಲೆಕ್ಟ್ ಮಾಡಿದ ನೆಕ್ಲೆಸ್ನ ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ಸಲ್ಲಿ ತೋರಿಸ್ತೀನಿ. ಹಾಗೆ ಸ್ಯಾರಿನೂ ಅಷ್ಟೇ ತೋರಿಸ್ತೀನಿ. ಇಲ್ಲಾಂದರೆ ಮದುವೆ ವ್ಲಾಗಲ್ಲಂತೂ ನೋಡ್ತೀರಾ ಸ್ಯಾರಿ ಮತ್ತು ನೆಕ್ಲೆಸ್ ಅಮ್ಮ ವೇರ್ ಮಾಡಿರೋದನ್ನು.
ಸೊ ಆವಾಗ ನೀವು ಹೇಗಿದೆ ಉಡುಪಿಯಲ್ಲಿ ನಾವು ತೊಗೊಂಡಿದ್ದ ಹೊಸ ಬಟ್ಟೆ ಮತ್ತು ಜ್ಯುವೆಲ್ರಿ ನೆಕ್ಲೆಸು ಅಂತ ನೀವು ಕೂಡ ಕಮೆಂಟ್ ಮಾಡಿ ನಮಗೆ ತಿಳಿಸ್ಬಹುದು. ಇವತ್ತಿನ ಈ ವ್ಲಾಗ್ ಇಷ್ಟೇ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.